ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ಅಮ್ಮ ಅನ್ನೋ ಪದದ ಅರ್ಥ ಗೊತ್ತೇನೋ ನಿಮಗೆ? ಅಮ್ಮ ಅಂದ್ರೆ ಏನು? ಅಮ್ಮ ಅಂದ್ರೆ ಮದರ್, ಮದರ್ ಇಂಡಿಯಾ. ಅಮ್ಮನಾಗಿ ನಾನು ಹೇಳ್ತಾ ಇದ್ದೀನಿ ಅಲ್ಲ. ಮದರ್ ಅಂದ್ರೆ ಮಮ್ಮಿ. ಹಂಗನ್ಕೊಂಡ್ಬಿಟ್ಟು ಎಲ್ಲಾ ಮಮ್ಮಿಗಳಿಗೂ ಒಂದೊಂದು ಬಿಳಿ ಬಟ್ಟೆ ಸುತ್ತಬಿಟ್ಟು ಅವ್ರ ದಿನನಿತ್ಯ ಏನೇನು ವಸ್ತುಗಳನ್ನು ಬಳಸ್ತಾ ಇದ್ರು ಅದನ್ನೆಲ್ಲ ಅವ್ರ ಪಕ್ಕ ಇಟ್ಬಿಟ್ಟು ಒಂದು ಕುಣಿ ತೆಗೆದು ಮೇಲ್ಗಡೆ ಟ್ರಯಾಂಗಲ್ ತರದ್ದು ಒಂದು ಗೋಪುರ ಕಟ್ಬಿಡ್ರಿ. ಅಮ್ಮ ಎಂದರೆ ಬೆಲೆ ಕಟ್ಟಲಾಗದಂತ ಒಂದು ಪವಿತ್ರ ಪದ. ಯಾ ಬಾತ ಮಾತ್ರ ಸಂಗಮನವ್ರೆ, ಅಪರೂಪಕ್ಕೊಮ್ಮೆ ಒಂದು ಒಳ್ಳೆ ಅಣಿಮುತ್ತು ಮುಗಿಸ್ಬಿಟ್ರಲ್ಲ. ಹೆಂಡತಿ ಸತ್ಲೆ ಇನ್ನೊಂದು ಹೆಂಡತಿನ ತರಬಹುದು, ಆದರೆ ಅಮ್ಮ ಸತ್ಲೆ ಇನ್ನೊಂದು ಅಮ್ಮ ಸಿಗೋಲ್ಲ. ಎವ್ರಿಥಿಂಗ್ ಇಸ್ ಪಾಸಿಬಲ್ ಬಟ್ ಮದರ್ ಇಸ್ ನಾಟ್ ಪಾಸಿಬಲ್. ಹಂಗಂದ್ರೆ ಏನು? ನಿನಗಳಿಂದಲ್ಲ ನಾನು ಬೋಡ. ನಾವು ವಯಸ್ಸಾದ ಲೇಡಿ ಲೀಡರ್ಗಳನ್ನ ಅಮ್ಮ ಅಂತಲೇ ಕರೆಯೋದು. ಸಾಕು ಸುಮ್ನಿಲ್ಲಮ್ಮ. ಅಮ್ಮ ಅಂತ ಕಲಿಯೋಕೆ ನೀನೇನು ಆ ಲೀಡರ್ ಹೊಟ್ಟೆಲ್ ಹುಟ್ಟಿದ್ಯಾ? ಜಗತ್ತಿನಲ್ಲಿ ಸಿಗದೇ ಇರುವಂತಹದ್ದು ಅಂದರೆ ಅಮ್ಮ. ಒಬ್ಬ ಅಮ್ಮ 10 ಮಕ್ಕಳನ್ನ ಸಾಕ್ತಾಳೆ. ಆ 10 ಮಕ್ಕಳು ಸೇರಿ ಒಬ್ಬ ಅಮ್ಮನ್ನ ಸಾಕೋಕ್ಕಾಗೋಲ್ಲ. ಸ್ವಲ್ಪ ದಿನ ಆ ಮಗನ ಮನೇಲಿರು, ಸ್ವಲ್ಪ ದಿನ ಈ ಮಗನ ಮನೇಲಿರು, ಸ್ವಲ್ಪ ದಿನ ಅಲ್ಲಿರು, ಸ್ವಲ್ಪ ದಿನ ಇಲ್ಲಿರು ಅಂತ ಅಮ್ಮನ್ನ ಫುಟ್ಬಾಲ್ ತರ ಒದ್ದು ಒದ್ದು ಕಡೆಗೆ ಕೇರ್ ಆಫ್ ಫುಟ್ಬಾಲ್ ಮಾಡ್ಬಿಡ್ತಾರೆ. ಅತ್ತೆ, ಇಂಟ್ರೆಸ್ಟಿಂಗ್ ಟಾಪಿಕ್ ನ ಮಾತಾಡ್ತಾ ಇದೀರಾ, ನನಗೂ ಟೈಮ್ ಪಾಸ್ ಆಗ್ಲಿ, ಮಾತಾಡಿ. ಅಮ್ಮ ಎಲ್ಲಾ ಮಕ್ಕಳನ್ನ ಮಡಲಲ್ಲಿ ಹಾಕೊಂಡು ತಾನು ಉಪವಾಸ ಬಿದ್ದು ಮಕ್ಕಳನ್ನ ಸಾಕ್ತಾಳೆ. ಇದಕ್ಕೆ ಉದಾಹರಣೆ ಅಬ್ಬೈ ನಾಯ್ಡು ಅವಳ ತಾಯಿಯ ಮಡಿಲಲ್ಲಿ ಸಿನಿಮಾನೇ ಸಾಕ್ಷಿ. ಈ ಬೆಳೆದ ಕತ್ತೆಗಳಿಗೆ ಏನು ಗೊತ್ತಾಗುತ್ತೆ? ಯಾಕೋ ಮಗನೇ ಕಣ್ಣೇನು? ಇದು ಕಡೀರಲ್ಲ ಮಗ, ಪನ್ನೀರು ಪನ್ನೀರು. ರಂಗಮ್ಮ, ನೀನು ನನ್ನನ್ನು ದೊಡ್ಡವನ್ನಾಗಿ ಮಾಡೋದಕ್ಕೆ ನೀನು ಎಷ್ಟು ಕಷ್ಟಪಟ್ಟಿದೀಯ ಅಂತ ನನಗೆ ಚೆನ್ನಾಗಿ ನೆನಪಿದೆ ರಂಗಮ್ಮ. ಮಠ ಮಧ್ಯಾಹ್ನ ಇಲ್ಲೇ ಇರೋ ಚಂದ್ರನನ್ನ ತೋರಿಸ್ತಾ ಕೈ ತುತ್ತು ಹಾಕಿ ಗುಂಡೆ ಮೇಲೆ ತಟ್ಟಿ ಮಲಸಿದ್ದು ಎಲ್ಲ ನೆನಪಿದೆ ರಂಗಮ್ಮ. ಪಾಂಡುರಂಗ, ಒಂದು ಮಗನ್ನ ಬೆಳೆಸೋದಿಕ್ಕೆ ತಾಯಿಗೆ ಇಷ್ಟೊಂದು ಕಷ್ಟ ಆಗುತ್ತೇನೋ? ನಿಮ್ಮಲ್ಲೇ ಹುಟ್ಟಿದ ಮಾರನೇ ಕ್ಷಣನೇ ಅಮ್ಮನ್ ನುಂಕೊಂಡ್ರೆ ರಾಕ್ಷಸ ಕಣ ನೀನು. ನಿಮ್ಗೆಲ್ಲ ತಾಯಿ ಪ್ರೀತಿ ಗೊತ್ತಾಗತ್ತೆ. ತಪ್ಪಿ ನಮ್ಮ ರಂಗಮ್ಮ ಏನಾದ್ರೂ ನಿನ್ ಪಾಲಿಗೆ ಇಲ್ಲದೆ ಹೋಗಿದ್ರೆ ಈ ಸರ್ಕಾರದಲ್ಲಿ ಬೀದಿ ಹಣ ಆಗ್ಬಿಡ್ತಿದ್ದೆ ಕಣ. ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ. ಕೈಯತ್ತಲೆ ನಮ್ಮಮ್ಮನಿಗೆ ಐ ಲವ್ ಯು ಅಂತೀಯ? ಅಮ್ಮನ ಬೆಲೆ ಗೊತ್ತಿಲ್ಲದ ಮೇಲೆ ಅದರ ಬಗ್ಗೆ ಮಾತಾಡಬಾರದು. ಅಮ್ಮ ಅಂದ್ರೆ ಯಾರು? ತಾಯಿ ದೇವರು. ರಂಗಮ್ಮ ಹೇಳಿದ ವಿಚಾರಣೆ ಹೇಳಿ ನನ್ನ ಕರಳುಗಳನ್ನ ಯಾಕಮ್ಮ ಹಿಂಡ್ತಾ ಇದೀಯಾ? ಈಗಾಗ್ಲೇ ನನ್ನ ಎಲ್ಲ ಕರಳುಗಳು ಫುಲ್ ಟೊಟ್ಟಲಾಗಿ ಎಲ್ಲ ಒದ್ದೆ ಆಗೋಗ್ಬಿಟ್ಟಿದೆ. ಏನ್ ಟೆರಸ್ ಹತ್ಕೊಂಡೋಗಿ ಅವನ್ನೆಲ್ಲ ಬಿಸಿಲಿಗೆ ಒಣಗಾಕ್ಬಿಡ್ಬೇಕು ಅಂತ ಅನಿಸ್ತಾ ಇದೆ. ರಂಗಮ್ಮ ನೋಡು, ನನ್ನಷ್ಟು ಪ್ರೀತಿ ಮಾಡುವಂತ ಮಗನ ನೀನು ಪಡೆದಿದೆಯಲ್ಲ, ನೀನು ಧನ್ಯ. ನಿನ್ನ ಮುಗಿತು, ಎಲ್ಲ ಡೆಡ್ ಎಂಡ್ ಅನ್ಕೊ. ನೀನು ಈ ಕ್ಷಣನೇ ನೀನು ನೆಗೆದು ಬಿಡು, ನಿನಗೆ ಸ್ವರ್ಗ ಗ್ಯಾರಂಟಿ. ನಮಗಿಂತ ಜಾಸ್ತಿ ಪ್ರೀತಿ ಮಾಡೋ ಮಕ್ಕಳು ನಿನ್ಗೆ ಎಲ್ಲಿ ಸಿಗ್ತಾರೆ? ನಾನು ಮತ್ತು ಅಣ್ಣಯ್ಯ ನಿನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಗೊತ್ತಾ? ಓಕೆ, ನಾನು ಮಹಿಳಾ ಸಂಘದಲ್ಲಿ ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿ ಮದರ್ಸ್ ಇಂಪಾರ್ಟೆಂಟ್ ಏನು ಅಂತ ತಿಳ್ಕೊಂಡು ಬಂದು ನಿಮ್ಮೆಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಲ್ಲ, ಈ ಅಮ್ಮನ್ ಎಲ್ಲೋ ನೋಡ್ದಂಗಿದೆ ಅಲ್ವಾ? ಕರೆಕ್ಟ್ ಕಣ ಸುಮಾ. ಮೊನ್ನೆ ಅದೆಲ್ಲ ರಾಜ್ಯೋತ್ಸವ ಭಾಷಣ ಮಾಡ್ತಿದ್ಲಲ್ಲ, ಅವಳೇ ಅಲ್ವ ಅವಳು? ಕರೆಕ್ಟು. ಬನ್ನಿ ಇರೋ ವಿಚಾರಿಸ್ಕೊಳ್ಳೋಣ. ವಿಚಾರಿಸೋಣ. ನಮಸ್ಕಾರ ಮೇಡಮ್. ಬಸ್ ತಪ್ಪಿಲ್ಲ ತಾನೆ? ಗಾಬರಿಯಾಗ್ಬಿಡಿ, ನೀವು ಸಮಾಜ ಸೇವೆ ಮಾಡೋ ಸೇವಕಿ ಅಲ್ವಾ? ಹೌದು, ಜಾಜಿ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನಾನು ಸೋಮ. ನಾನು ಮಲ್ಲ. ನಾವಿಬ್ರು ಮಾಡೋ ಕೆಲಸ ಇದೆಯಲ್ಲ ಅದು ತುಂಬಾ ಹೊರಟು. ನಿಮ್ಮಿಬ್ರು ಮುಖಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ, ರೌಡಿ ಕಳೆ ಎದ್ದೆದ್ದು ಕಾಣಿಸ್ತಾ ಇದೆ. ರೌಡಿಗಳಿಗೆ ಒಂದು ಕಳೆ ಇರುತ್ತೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದೆ. ಲಾಸ್ಟ್ ಟೈಮ್ ನಾನು ನಿಮ್ಮಿಬ್ರು ಒಂದು ಮೀಟಿಂಗ್ ಕರ್ತಿದ್ದೆ, ಅದಕ್ಕೆ ನೀವಿಬ್ರು ಅಟೆಂಡ್ ಮಾಡಿದ್ರಿ ಅಲ್ವಾ? ನಾನು ನಿಮ್ನ ಚೇಂಜ್ ಮಾಡಕ್ಕೆ ಟ್ರೈ ಮಾಡಿದ್ದೆ, ಆದ್ರೆ ನೀವಿಬ್ರು ಚೇಂಜ್ ಆಗ್ಲೇ ಇಲ್ಲ. ಅವತ್ತು ನಿಮ್ ಮಾತು ಕೇಳಿದ್ರೆ ನಮ್ಗೆ ಪೊಲೀಸ್ ತೊಂದರೆನೇ ಬರ್ತಾ ಇರ್ಲಿಲ್ಲ. ಜೈಲು ಕೋರ್ಟು ಅಂತ ಅಲಿತಾನೂ ಇರಲಿಲ್ಲ. ಅದಕ್ಕೆ ನಾವೀಗ ಇಮಿಡಿಯೇಟ್ ಆಗಿ ಟೋಟಲ್ ಆಗಿ ಚೇಂಜ್ ಆಗ್ಬಿಡ್ಬೇಕು. ಫುಲ್ ಚೇಂಜ್ ಆಗ್ತೀರಾ? ಹೌದು ಮೇಡಮ್, ಇನ್ಮೇಲೆ ಲಾಂಗ್ ನ ಎಡಗೈಲೂ ಮುಟ್ಟೋದಿಲ್ಲ, ಚಾಕು ಹಿಡ್ಕೊಳ್ತೀವಿ ಅದ್ರ ಬದಲು. ಎಲ್ಲ ಒಂದೇ ಆಯ್ತಲ್ಲ. ಎಲ್ಲಿದೆ ಮೇಡಮ್? ಲಾಂಗು ದೊಡ್ಡದು, ಚಾಕು ಪುಟ್ಕೋಸಿ ಚಿಕ್ದು. ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಚಾಕುನ ಬಿಟ್ಟು ಕೈ ಕೋಲ್ ತಗೋತೀವಿ. ಆಮೇಲೆ ಅದನ್ನು ಬಿಟ್ಬಿಟ್ಟು ಬರೀ ಕೈಯೇ. ಆಮೇಲೆ ಎಲ್ಲ ಬಿಟ್ಬಿಟ್ಟು
ನೋಡಿ, ನನ್ನ ಸ್ಪೀಚ್ ನ ಕೇಳಿ ಎಷ್ಟೊಂದ್ ಜನ ಚೇಂಜ್ ಆಗಿದ್ದಾರೆ. ಹಾಗೆ ನೀವಿಬ್ರು ಚೇಂಜ್ ಆಗ್ಬೇಕು. ಅದಕ್ಕೇನಂತೆ ಮೇಡಮ್, ಖಂಡಿತ ಬದಲಾಗ್ತೀವಿ. ನಮ್ಗೆ ಒಬ್ಬ ಅಮ್ಮ ಇದ್ಲು. ಪ್ರತಿ ವರ್ಷ ನಾವು ಅಮ್ಮನ ದಿನಾಚರಣೆ ಮಾಡ್ತಾ ಇದ್ವಿ. ನಮ್ ಪ್ರೀತಿ ಜಾಸ್ತಿ ಆಗ್ಬಿಡ್ತು ಅನ್ಸುತ್ತೆ. ಆ ಬಡಿ ಮಗ ದೇವ್ರಿಗೆ ನಮ್ಮ ಊಟಕ್ಕೆ ಜಾಸ್ತಿ ಆಗ್ಬಿಟ್ರು. ನಮ್ಮ ಅಮ್ಮನ ಕರ್ಕೊಂಡ್ಬಿಟ್ಟ. ಅದೇ ತರದ ಅಮ್ಮ ಬೇಕು ಅಂತ ನಾವು ಎಲ್ಲಾ ಕಡೆ ಹುಡ್ಕಾಡ್ವಿ, ಆದ್ರೆ ಎಲ್ಲೂ ಸಿಗ್ಲಿಲ್ಲ ಮೇಡಮ್. ಅದಕ್ಕೆ ಮೇಡಮ್, ದಯವಿಟ್ಟು ನೀವು ನಮಗೊಂದು ಅಮ್ಮನ ಕೊಡ್ಸ್ಬಿಡಿ ಮೇಡಮ್. ನೀವೇ ಅಮ್ಮ ಆಗ್ಬಂದ್ರು ಪರವಾಗಿಲ್ಲ. ನಿಮ್ಗೆ ಅಮ್ಮ ತಾನೇ ಬೇಕು? ನಮ್ಮನೆಗ್ ಬನ್ನಿ, ಅಲ್ಲಿ ನಿಮ್ಗೆ ರೆಡಿಮೇಡ್ ಅಮ್ಮನ್ನೇ ಕೊಡಿಸ್ತೀನಿ. ಅಲ್ಲಿ ಕೂತಿದಾರಲ್ಲ, ಅವರೇ ನಿಮ್ಮಿಬ್ರ ರೆಡಿಮೇಡ್ ಅಮ್ಮ. ನಾವು ಅವ್ರನ್ನ ಅಮ್ಮ ಅಂತ ಕರಿಬೋದಾ? ಹಾಗೆ ಕರೆದ್ರೆ ಅವ್ರಿಗೆ ಬೇಜಾರಾಗಲ್ಲ ತಾನೆ? ನೀವು ಮೊದ್ಲು ಅಮ್ಮ ಅಂತ ಕರೆದ್ ನೋಡಿ, ಅವ್ರಿಗೆ ಬೇಜಾರು ಆಗುತ್ತಾ ಇಲ್ವೋ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾರಪ್ಪ ನೀವು? ನಾಲ್ಕಲ್ವಾ ನಿನ್ ಚಿಕ್ಕ ಮಗ ಮಲ್ಲ. ನಿನ್ ದೊಡ್ಡ ಮಗ ಸೋಮ. ನಾವು ಪ್ರತಿ ವರ್ಷ ಅಮ್ಮನ ದಿನಾಚರಣೆ ಮಾಡ್ತಾ ಇದ್ವಿ. ನಮ್ ಪ್ರೀತಿ ಹೆಚ್ಚಾಯ್ತಾ ಏನೋ, ನಮ್ಮಮ್ಮ ಕೋಟಕ್ಕೆ ತಂದ್ಬಿಟ್ಲು. ಅದಕ್ಕೆ ಈ ವರ್ಷ ಈ ಬದುಕಿರೋ ಅಮ್ಮಂಗೆ ದಿನಾಚರಣೆ ಮಾಡೋಣ ಅಂತಿದ್ದೀವಿ. ಅತ್ತೆ, ಇವರಿಬ್ರಿಗೂ ಅಮ್ಮ ಬೇಕಂತೆ. ಪ್ಲೀಸ್ ಒಬ್ಲೈಸ್ ಮಾಡಿ. ನೋಡೋದಕ್ಕೆ ಸ್ವಲ್ಪ ಹೊರಟು, ನೀವು ಇವರಿಬ್ರು ಚೇಂಜ್ ಮಾಡಿ. ಅವರಿಬ್ರು ರೌಡಿಗಳು, ಒಬ್ಬ ಸೋಮ, ಒಬ್ಬ ಮಲ್ಲ. ಅವ್ರು ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡ್ಬೇಕಂತೆ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ನೀನ್ ಆಡೋ ಮಾತು ಒಂದ್ ಅರ್ಥ ಇದೆ ಅಂದ್ರೆ, ಅವ್ರು ಯಾರೋ ಹುಡುಗಾರ ರೌಡಿಗಳು ಬಂದು ನಮ್ಮಮ್ಮನ ಹತ್ರ ಏನ್ರಿ ದಿನಾಚರಣೆ ಮಾಡೋದು? ಹಬಿ, ಲೈಫಲ್ಲಿ ಪ್ರತಿಯೊಬ್ರು ಬದಲಾವಣೆ ಆಗೋದಕ್ಕೆ ನಾವು ಚಾನ್ಸ್ ಕೊಡ್ಬೇಕು. ರೇ, ನಾನ್ ನಿಮ್ಗೆ ಎಷ್ಟೆಲ್ಲ ಚಾನ್ಸ್ ಕೊಟ್ಟೆ, ನೀವು ಒಂದ್ ದಿವಸ ಅದ್ರ ಬದಲಾವಣೆ ಆದ್ರೇನ್ರಿ? ಹಬಿ, ಈಗ ಟಾಪಿಕ್ ಇರೋದು ಮದರ್ ಬಗ್ಗೆ, ವೈಫ್ ಬಗ್ಗೆ ಅಲ್ಲ. ನೋಡಿ ಪಾಪ, ಮದರ್ ಮದರ್ ಅಮ್ಮ ಅಮ್ಮ ಅಂತ ಪ್ರಾಣ ಬಿಡ್ತಾ ಇದಾರೆ. ಇವ್ರಿಬ್ರು ನೋಡ್ತಾ ಇದ್ರೆ ಪ್ರಾಣ ಬಿಡೋರ್ ತರ ಇಲ್ಲ ಕಣ್ರಿ, ನಮ್ಮಮ್ಮನ ಪ್ರಾಣ ತೆಗಿಯೋರ್ ತರ ಇದಾರೆ. ನಮ್ಮಮ್ಮ ಬೈತಾ ಇದ್ದಾಗ ನಾವು ಹೀಗೆ ಬಾಯಿ ಮೇಲೆ ಬೆರಳು ಇಟ್ಕೋತಾ ಇದ್ವಿ ಅಲ್ವೇನೋ? ಬಾಯ್ ತುಂಬಾ ಅಮ್ಮ ಅಂತ ಕಲಿತಾ ಇದ್ದೀನಿ. ಅದೇನ್ ಅಮ್ಮನ ದಿನಾಚರಣೆ ಮಾಡ್ಬೇಕು, ಅದನ್ನ ಇಲ್ಲೇ ಮಾಡಿಪ್ಪ. ಏನಪ್ಪ ಇದೆಲ್ಲ? ಅಮ್ಮನ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ, ಅಪ್ಪ ಕುತ್ಕೊಂಡ್ರೆ ಸರಿ. ಬೇಡ, ಈಗ ಬಂದಂಗ್ ಬೈದಾಕ್ಬಿಡ್ತೀವಿ. ಆಯ್ತು, ಆಚರಣೆ ಮಾಡ್ಕೊಳ್ಳಿಪ್ಪ. ಅಮ್ಮ, ಈ ಸ್ವೀಟ್ ತಿಂದು ಈ ಚಿಕ್ಕ ಮಗ ಮಲ್ಲಗೆ ಆಶೀರ್ವಾದ ಮಾಡಮ್ಮ. ಈ ಸ್ವೀಟ್ ತಿಂದು ಈ ದೊಡ್ಡ ಮಗ ಸೋಮಂಗೂ ಆಶೀರ್ವಾದ ಮಾಡಮ್ಮ. ಒಳ್ಳೆ ಹುಡುಗಿನ ಮದುವೆ ಆಗಿ 100 ಕಾಲ ಚೆನ್ನಾಗಿ ಬಾಳಿಪ್ಪ. ಅಮ್ಮ ಎಂದರೆ ಏನೋ ಹರುಷವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎನ್ನಲು ಎಲ್ಲ ಮರೆತೆವು, ಎಂದು ಕಾಣದ ಸುಖವ ಕಂಡೆವು. ನನ್ನ ಮಗ ಈ ಸಲ ಒಂದಿನನೂ ಮಾಡ್ಲಿಲ್ಲ. ನನ್ನ ಮಗನಿಗಿಂತ ನೀವೇ ವಾಸಿಪ್ಪ. ಮಾತ್ರ ರಂಗಮ್ಮನವ್ರೆ, ಅಲ್ಲ ಪಪ್ಪ ಮೇಲಕ್ಕೆ ಹೋದಾಗಿಂದ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತಾ ಇರೋ ನಾನು, ನನ್ನ ಬಗ್ಗೆ ಇಂಥ ಸ್ಟೇಟ್ಮೆಂಟ್ ಕೊಡ್ತಿರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನು ಆಗದೇ ಇಲ್ವೇನ್ರಿ? ನಾವು ಮಾತ್ರ ನಿನ್ನ ಸಿಹಿ ತಿನ್ಸಿದ್ವಿ, ಆದ್ರೆ ನೀನ್ ಮಾತ್ರ ನಮ್ಗೆ ಸಿಹಿನೇ ತಿನ್ನಿಸ್ಲಿಲ್ಲ. ಆಯ್ತು ಆಯ್ತು, ಇಲ್ಲಪ್ಪ ಇಲ್ಲಪ್ಪ. ಮೊದ್ಲೇ ಅವ್ರಿಗೆ ವಯಸ್ಸಾಗಿದೆ ಕಣ್ರ, ಅವ್ರ ಕೈ ಹಿಡಿದು ಆ ಥರ ಎಳಿತಾ ಇದ್ರೆ ಆ ಕೈಗಳು ನಿಮ್ ಕೈಗೆ ಬಂದ್ರೆ ಏನ್ ಮಾಡ್ತೀರಾ? ನಮ್ಮಿಂದ ತಪ್ಪಾಗಿದೆ. ಮಕ್ಕಳು ತಪ್ಪು ಮಾಡಿದಾಗ ತಾಯಿ ಬೈಬೇಕು, ಹೊಡಿಬೇಕು. ಹೊಡಿಯಮ್ಮ. ಅಮ್ಮ ನಂಗೆ ಹೊಡೆದ್ಲು. ಹೌದಲ್ವಾ? ಮತ್ ನಾವ್ಯಾಕೋ ಸುಮ್ಮನಿದೀವಿ? ನಾವು ಬಾರ್ಸೋಣ. ಕತ್ತೆಗಳ ತರ ವಯಸ್ಸಾಗಿದೆ, ಯಾಕೆ ಜಗಳ ಆಡ್ತೀರಾ? ಅಮ್ಮ, ನಮ್ಮಿಂದ ತಪ್ಪಾಗಿದೆ ಅಲ್ವಾ, ನಮಗೆ ಪ್ರಾಯಶ್ಚಿತ್ತ ಆಗ್ಬೇಕಲ್ವಾ? ಅದಕ್ಕೆ ನಿನ್ನ ಹೆಸರಿನಲ್ಲಿ ಹೋಗಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡ್ಕೊಂಡ್ಬರ್ತೇವೆ. ಏನಮ್ಮ ನಿನ್ನ ಹೆಸರು? ಲಂಗಮ್ಮ. ಈ ಹೆಸರು ಅರ್ಚನೆ ಮಾಡಿಸಿದ್ರೆ ಪೂಜಾರಪ್ಪ ಗಂಟೆಲ್ಲ ಬಾರಿಸ್ಬಿಡ್ತಾನಷ್ಟೇ. ನೋಡಿ, ಇವ್ರಿಗೆ ರಕಾರ ಬರಲ್ಲ, ಇವ್ರ ಹೆಸರು ರಂಗಮ್ಮ. ನಿಮ್ಗೆ ಅರ್ಚನೆ ಮಾಡ್ಸೋ ಹಾಗಿದ್ರೆ ನನ್ನ ಹೆಸರಿಗೆ ಮಾಡ್ತೀನಿ. ನನ್ನ ಹೆಸರು ಜಾಜಿ ಜಂಬಲ್ ದಿನ್ನಿ. ನೀವೇ ನನ್ನ ಅಮ್ಮ ಏನ್ರಿ? ಮತ್ತೆ ಅಡ್ಕೊಂಡವ್ರ ಹೆಸರಲ್ಲೆಲ್ಲ ಅರ್ಚನೆ ಮಾಡ್ತಕ್ಕಂತ ನಾವು ನಮ್ಮ ಅಮ್ಮನ ಹೆಸರಲ್ಲಿ ಅರ್ಚನೆ ಮಾಡಿಸೋದು. ಲಂಗಮ್ಮ. ಲಂಗಮ್ಮ ಲಂಗಮ್ಮ ಅಲ್ಲ ಕಣ, ಮುಟ್ಟಾಳ ರಂಗಮ್ಮ. ಅದೇ ನಾನು ಹೇಳಿದ್ದು, ಲಂಗಮ್ಮ.
ಹೋಗಿ ಹೋಗಿ ಎಂತ ರೌಡಿಗಳನ್ನ ಕರ್ಕೊಂಬಂದ್ ಮನೆಗೆ ಸೇರಿಸ್ಬಿಟ್ರಿ. ಅಭಿ ಅವ್ರು ರೌಡಿಗಳೇ ಇರ್ಬೋದು, ಅವ್ರೇನಾದ್ರೂ ಬದ್ಲಾದ್ರೆ ಸಮಾಜದಲ್ಲಿ ನನಗ್ ಒಳ್ಳೆ ಹೆಸರು ಸಿಗುತ್ತೆ. ಯಾಕಮ್ಮ ಬೇಜಾರ್ ಮಾಡ್ಕೊಂಡಿದ್ಯಾ? ಬೇಜಾರು ಏನು ಇಲ್ಲಪ್ಪ. ಯಾಕೋ ನಿಮ್ಮಿಬ್ಬರ ಕಾಟ ತುಂಬಾ ಜಾಸ್ತಿ ಆಗೋಯ್ತು. ದಯವಿಟ್ಟು ನನ್ನ ಬಿಟ್ಬಿಡ್ತೀರಾ? ಏ ಮಲ್ಲ, ಅಮ್ಮಂಗ್ ನಿನ್ ಮೇಲೆ ಕೋಪ ಬಂದಿರೋದು. ಇಲ್ಲಪ್ಪ, ನಿನ್ ಮೇಲೆ ಕೋಪ ಬಂದಿರೋದು. ನಿನ್ ಮೇಲೆ ಕೋಪ ಬಂದಿರೋದು. ನೀವಿಬ್ರು ಹೀಗೆ ಗಲಾಟೆ ಮಾಡ್ತಾ ಇದ್ರೆ ನನ್ನ ಕೋಪ ಬಂದ ಇರುತ್ತಾ? ನಮ್ಮಮ್ಮನ್ ಕೋಪ ಬಂದಾಗ ದೊಡ್ಡ ತಗೊಂಡ್ ಹೊಡಿತಾ ಇದ್ಲು. ಅಮ್ಮ, ಈ ದೊಣ್ಣೆ ತಗೊಂಡು ಹೊಡಿಯಮ್ಮ, ನಮ್ ಬುದ್ಧಿ ಬರುತ್ತೆ. ಬೇಡ ಕಣಪ್ಪ ಬೇಡ. ಈಗ ಹೊಡಿತಾ ಇಲ್ಲ, ನಾನು ಹೊಡಿಯೋದು. ಈ ಪಾಪಿ ಮುಂಡೆ ಮಕ್ಕಳು ನನ್ನ ಬಿಡಲ್ಲ ಅಂತವೆ. ಏನೋ ಇದು? ಅಮ್ಮ ದೊಣ್ಣೆ ತಗೊಂಡು ಹೊಡೆದಾಗ ನಾವ್ ಎಣ್ಣೆ ತಗೊಂಡ್ ಬರ್ತಾ ಇದ್ವಿ. ಅಮ್ಮಂಗೂ ರವೆ ಕೊಡ್ತಾ, ನಾವು ರವೆ ಕುಡಿತಾ ಇದ್ವಿ. ಕುಡಿಯಮ್ಮ ಕುಡಿಯಮ್ಮ. ಪಾಪಿಗಳ ನನ್ನ ಕುಡಿಸ್ಬೇಕು ಅಂತ ಮಾಡಿದ್ದಿಲ್ಲೇನೋ? ನೀನ್ ಕುಡಿದ್ರೆ ನಂಗೆ ಸಮಾಧಾನ ಆಗೋದು. ನಂಗೆ ಬೇಡ ಕಣಪ್ಪ. ಕುಡಿಯಮ್ಮ ಕುಡಿಯಮ್ಮ. ಅಮ್ಮ ಬೇಜಾರು ಮಾಡ್ಕೊಂಡು ಹೊಟ್ಟೋಗ್ಬಿಟ್ಲು. ಇದೇನೋ ಮಾಡೋದು? ನಾವ್ ಎಣ್ಣೆ ಹೊಡ್ಕೊಂಡು ಸಮಾಧಾನ ಮಾಡ್ಕೊಳ್ಳೋಣ. ಬೇಡಪ್ಪ, ಅಮ್ಮನ್ ಬಿಟ್ಟು ಕುಡಿದ್ರೆ ದೇವ್ರು ಕೊಂಡ್ ಕಿತ್ಕೊಂಡ್ಬಿಡ್ತಾನೆ. ವಾಪಸ್ ಬಂದ್ಮೇಲೆ ಕುಡ್ಸೋದಾಯ್ತು ಅಲ್ವಾ? ನಾನ್ ಫಸ್ಟ್ ಕಳ್ಳು ಮಾಲ್ಕಣ ಇದು. ಘಾಟು ಉಪ್ಪಿನಕಾಯಿ ಒಂಥರ ಚೆನ್ನಾಗಿದೆ. ಉಪ್ಪಿನಕಾಯೋ? ನೀವಿಬ್ರು ಮಾಡಿದ ಕೆಲ್ಸಕ್ಕೆ ನಮ್ಮಮ್ಮ ಮನೆ ಬಿಟ್ಟ ಹೋಗ್ಬಿಟ್ರು. ಏನದ? ಅಮ್ಮಮ್ಮ ಮನೆ ಬಿಟ್ಟು ಹೋಗ್ಬಿಟ್ಲ. ಯಾರು ಅನ್ಕೊಂಡಿದ್ದೀರಾ? ಹೆಂಡ್ರಿನಲ್ಲಿ ಇಲ್ಲ, ನಮ್ಮ ಆಪ್ತ ಮಿತ್ರನೇ. ಮತ್ತೆ ಅಪ್ಪ ನಿತ್ಕೊಳ್ಳಲೆ. ಏನಮ್ಮಿ ಸ್ವಪ್ನಾತಿ ಸೊಬ್ಬಿ, ಎಷ್ಟಮ್ಮಿ ನಿನಗೆ ಕೊಬ್ಬು? ನಮ್ಮಮ್ಮ ಮನೆ ಬಿಟ್ಟು ಹೋಗ್ತಾ ಇದ್ರೆ ಹೋಗ್ಬೇಡ ಹೋಗ್ಬೇಡ ಅಂತ ಅವ್ರಿಗೆ ಕಾಲಿಗೆ ಬಿಟ್ಟು ತಡಿಯೋದು ಬಿಟ್ಟು ಹಂಗೆ ಬಂದಿದ್ಯಾ? ಒಂದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನಮ್ಮ ಅಮ್ಮನ ಹುಡ್ಕೊಂಡ್ ಬಂದ್ರೆ ಸರಿ. ಇಲ್ಲ ಅಂದ್ರೆ ನಿನ್ನ ಜುಟ್ಟು ಕತ್ತರಿಸಿ ಈ ಬೋರ್ಡನ್ ತಲಕ್ಕೆ ಪೇಸ್ಟ್ ಮಾಡ್ಬಿಡ್ತೀವಿ. ಐ ವಾಂಟ್ ಟು ಮಮ್ಮಿ. ದೇವ್ರೆ, ನನಗೆ ಯಾಕಪ್ಪ ಈ ರೀತಿ ಕಷ್ಟ ಕೊಡ್ತಾ ಇದೀಯಾ? ನಾನು ಏನ್ ತಪ್ಪು ಮಾಡಿದೆ? ಅವ್ಳು ಯಾರೋ ಇಬ್ಬರು ಬಂದ್ಲು, ಅಮ್ಮ ಅಂತಂದ್ರು. ಈಗ ಅವಳವಳೆ ಹೊಡೆದಾಡಿ ಸಾಯೋದಲ್ಲದೆ ನನಗೂ ತೊಂದರೆ ಕೊಡ್ತಾ ಇದ್ದಾಳೆ. ಮಾನಸಿಕವಾಗಿ ದೈಹಿಕವಾಗಿ ಅವಳು ಕೊಡೋ ಹಿಂಸೆನ ತಡ್ಕೊಳಕ್ಕಾಗ್ತಾ ಇಲ್ಲಪ್ಪ. ದೇವ್ರೆ, ನೀನೇ ಅವರಿಬ್ಬರನ್ನು ಸರಿ ಮಾಡಪ್ಪ, ಸರಿ ಮಾಡ. ಪಲ್ಲು ರಂಗತ್ತೆ ಅಲ್ಲೇ ಕೂತಿದಾರ ನೋಡೆ. ಹೇಗಾದ್ರೂ ಮಾಡಿ ಅಮ್ಮನ್ ಕರ್ಕೊಂಡು ಹೋಗ್ಬೇಕಣೋ, ಇಲ್ಲಾಂದ್ರೆ ರೌಡಿಗಳು ನಮ್ಮನ್ ಸುಮ್ನೆ ಬಿಡಲ್ಲ. ಅಮ್ಮ, ಯಾರದು? ನಾನಮ್ಮ ನಿನ್ ಮಗಳು. ಬಂದ್ರಿ? ರಂಗತ್ತೆ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ನೀನ್ ಹೇಳೋದು ಬೇಡ, ನಾನ್ ಕೇಳೋದು ಬೇಡ. ನನಗಂತೂ ಆ ಮನೆ ಸಾಕಾಗಿ ಹೋಗಿದೆ. ಆ ಸೋಮು ಮಲ್ಲ ಸಾಮಾನ್ಯದವಳಲ್ಲ, ರೌಡಿಗಳು. ಅದಿದ್ದ ಜಾಗದಲ್ಲಿ ನಾನು ಒಂದು ನಿಮಿಷನೂ ಇರಲ್ಲ. ಅಮ್ಮ, ಅವ್ರಿಬ್ರು ಆ ತರದವ್ರಲ್ಲ, ತುಂಬಾ ಒಳ್ಳೆಯವರು. ನಿನ್ನ ನೋಡ್ಬೇಕು ಅಂತ ಊಟ ನಿದ್ದೆ ಎಲ್ಲ ಬಿಟ್ಕೊತಿದಾರ ಗೊತ್ತಾ? ನಿನ್ನ ಹತ್ರ ಕ್ಷಮೆ ಬೇರೆ ಕೇಳ್ಬೇಕು ಅಂತಿದ್ದಾರೆ. ನಾನ್ ಬರಲ್ಲ ಅಂದ್ರೆ ಬರಲ್ಲ, ಹೋಗ. ನೀನ್ ಬರಲ್ಲ ಅಂದ್ರೆ ನಾವು ಬಿಡಲ್ಲ. ಹೊರಗೆ ಎಲ್ಲೇನಾದ್ರೂ ಹೋದ್ರೆ ಆ ರೌಡಿಗಳು ನಮ್ಮನ್ ಬಿಡಲ್ಲ. ರಂಗತ್ತೆ ಬಾರಲ್ಲ. ಬರಲ್ಲ ಅಂತ ಹೇಳಿದ್ದೇನಾ? ನೀವು ಒಳ್ಳೆ ಮಾತಲ್ಲಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನು ಮಾಡ್ತೀಯಾ? ಕಬಡ್ಡಿ 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 ಕಬಡ್ಡಿ. ಈ ದೇವಸ್ಥಾನದಲ್ಲಿ ಏನಪ್ಪಾ ನಿಮ್ಮದ್ ಗಲಾಟೆ? ಸರ್, ಇವರು ನಮ್ಮಮ್ಮ. ನನಗೆ ಅರ್ಥ ಆಗ್ಬೇಕು. ಏನ್ ತೊಂದ್ರೆ ಇವಾಗ? ನಮ್ ತಾಯಿ ನಮ್ಮೇಲ್ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಸಾರ್, ಇವ್ರಿಗೆ ಸ್ವಲ್ಪ ಲೂಸು. ನೀವಾದ್ರೂ ಬುದ್ಧಿ ಹೇಳಿ ಮನೆ ಕಳಿಸ್ಬಾರ್ದಾ? ಸ್ವಲ್ಪ ಸೈಡಿಗೆ ಬನ್ನಿ. ಅಮ್ಮ, ಏನಮ್ಮ ನಿಮ್ಮ ಹೆಸರು? ರಂಗಮ್ಮ. ಹೇಳಿದ್ನಲ್ಲ. ನೋಡಿಮ್ಮ, ಇವ್ರ ಮೇಲೆ ನಿಮ್ಗೆ ಕೋಪ ಇರ್ಬೋದು, ಹಾಗಂತ ಹೆಸರನ್ನ ತಪ್ಪಾಗಿ ಹೇಳ್ಬಾರ್ದು. ಅಯ್ಯೋ, ನಾನೇ ತಪ್ಪಾಗಿ ಹೇಳ್ದೆ. ನನ್ ಹೆಸರೇ ರಂಗಮ್ಮ. ಅವ್ರಿಗೆ ನನ್ನಾರ ಬರಲ್ಲ. ಓ ಹಾಗ. ನೋಡಿಮ್ಮ, ಇವರಿಬ್ರು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾರೆ. ಇಂಥ ಟೈಮಲ್ಲಿ ನೀವು ಮನೆಗೆ ಹೋಗಲ್ಲ ಅಂತ ಹಠ ಮಾಡಿದ್ರೆ ಹೇಗೆ? ಹೋಗಿ ನೀವು. ಅದನ್ನ ಕೇಳೋಕೆ ನೀನೇ ಅಲ್ಲಯ್ಯ. ಹೋಗೋದು ಬಿಡೋದು ನನಗ್ ಸೇರಿದ್ದು. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಸರ್, ನಿಮ್ಗೂ ಹೀಗೆ ಹೇಳ್ಬಿಟ್ರು. ನೋಡಿ ರಘುವರೇ, ನಿಮ್ಮ ತೊಂದರೆ ಏನೀಗ? ಅಯ್ಯೋ, ಆ ಮನೇಲಿ ಒಬ್ಳು ಸರಿ ಇಲ್ಲ. ನನ್ನ ಮಗ ಒಂದ್ಸಲ, ನನ್ನ ಸೊಸೆ ಇನ್ನೊಂದ್ಸಲ. ಹೌದಾ ರಂಗಮ್ಮನವ್ರೆ? ಹೌದಪ್ಪ. ನನ್ನ ಮಗನಿಗೆ ಒಂದು ದಾಳಿ ಆಗ್ಲಿ ಅಂತ ಮದುವೆ ಮಾಡಿದೆ.
ಬಂದ ನನ್ನ ಸೊಸೆನು ಗಂಡನ ಸೇವೆ ಮಾಡೋದು ಬಿಟ್ಟು ಆ ಸಮಾಜ ಈ ಸಮಾಜ ಅಂತ ನಾಯಿ ತರ ಬೀದಿ ಬೀದಿ ಅಲಿತಾ ಇದ್ದಾಳೆ. ಹೌದಾ? ನಮ್ಮ ಮನೇಲಿ ಕೂಡ ಇದೇ ತರನೇ. ಹೆಂಡತಿಯಾದವಳು ಗಂಡನ ಬೆಡ್ರೂಮ್ಗೆ ಸೇರಿಸ್ತಾ ಇಲ್ಲ. ಇಷ್ಟೊತ್ತಿಗೆ 4 ಮಕ್ಕಳಾಗಬೇಕಾಗಿತ್ತು. ನಮ್ಮಮ್ಮ ಮನೆಗ್ ಬರ್ದೆ ನಾನು ಊಟ ಮಾಡಲ್ಲ. ಸರ್, ತಿಂಗಳಿಗೆ ನಾನು ಒಂದೇ ಸಲ ಸ್ನಾನ ಮಾಡೋದು, ಅದನ್ನು ಮಾಡಲ್ಲ ಸರ್. ಅಮ್ಮ ಏನಾದ್ರೂ ಮನೆಗ್ ಬರ್ಲಿಲ್ಲ ಅಂದ್ರೆ ಇಲ್ಲೇ ಉಸಿರು ಬಿಗಿ ಹಿಡ್ಕೊಂಡು ಸತ್ತೋಗ್ಬಿಡ್ತೀನಿ. ನೋಡಿಮ್ಮ, ಅವ್ರು ಏನಾದ್ರು ಆ ತರ ಮಾಡಿದ್ರೆ ಕೊಲೆ ಆಪಾದನೆ ನಿಮ್ಮೇಲೆ ಬರುತ್ತೆ. ನೀವು ಧೈರ್ಯವಾಗಿ ಮನೆಗೆ ಹೋಗಿ, ನಾನಿದ್ದೀನಿ ರೀ, ಕರ್ಕೊಂಡೋಗ್ರ. ಎಲ್ಲಾರ ಮನೇಲೂ ಇದೇ ತೊಂದ್ರೆನೆ. ಮರ್ಯಾದೆಯಿಂದ ಹೇಳ್ತೀಯೋ ಇಲ್ಲೋ? ಎಲ್ಲಿ ನಮ್ಮಮ್ಮ ರಂಗಮ್ಮ? ನನಗೆ ಏನ್ ಗೊತ್ತು ಎಲ್ಲಿ ಹೋಗಿದಾರೋ ಏನೋ. ಈಗೆಲ್ಲ ಮಾತಾಡಿದ್ರೆ ನಾವು ಸುಮ್ಮನೆ ಇರಲ್ಲಮ್ಮ. ಓಡ್ ಹೋಗಿರೋ ನಮ್ಮಮ್ಮ ವಾಪಸ್ ಬರ್ಬೇಕು, ಇಲ್ಲ ಅಂದ್ರೆ ಒಬ್ಬೊಬ್ಬರನ್ನು ಮಟಚ್ ಮಾಡಾಕ್ತಿವಿ. ಏನು ಯಜಮಾನ್ರೆ? ಏನು ನಿನ್ನ ಭಾರತ? ರಂಗತ್ತೆ ವಾಪಸ್ ಬರ್ಲಿಲ್ಲ ಅಂದ್ರೆ ಇವ್ರು ನಮ್ನೆಲ್ಲ ಮಟಾಶ್ ಮಾಡ್ಬಿಡ್ತಾರಂತೆ. ಇವ್ರು ಪಡ್ಕೊಂಡ, ನಾನು ಅವತ್ತೇ ಪಡ್ಕೊಂಡ ಕಣ್ರಿ. ಇಂಥ ರೌಡಿಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ನನ್ನ ಮಾತಿಗೆ ಎಲ್ಲಿ ಬೆಲೆ ಕೊಡ್ತೀರಾ? ನೋಡಿ, ಇವತ್ತೆರಡು ಕುನಿಗಳು ನಮ್ಮ ವಿರುದ್ಧನೇ ದಂಗೆ ಎದ್ದಿದ್ದಾವೆ. ಸಾಕು ನಿಲ್ಸೋ ನಿನ್ನ ಹರಿಕತೆನ. ನೀನು ನನ್ಗಪ್ಪ ಈ ಮಾತು ಹೇಳಿದ್ದು? ನಿನ್ಗೆ ಕಣೋ ಎಡಗೈ ಬಲ್ಗೈ. ನಮ್ಮಮ್ಮ ಸಾಯಂಕಾಲದೊಳಗೆ ಈ ಮನೇಲಿ ಇರಬೇಕು. ಇಲ್ಲದೆ ಇದ್ರೆ ನಿಮ್ಮೆಲ್ಲರ ಕೈಕಾಲನ್ನ ಕತ್ತರಿಸಿ ಆ ಬಾಗಿಲಿಗೆ ಮಾವಿನ ಸೊಪ್ಪಿನ ತರ ತೋರಣ ಕಟ್ಬಿಡ್ತೀನಿ. ವಾಪಸ್ ಬಂದ್ಬಿಟ್ಯಾ ನೀನು? ಈ ನಿನ್ ಮಕ್ಕಳು ತಪ್ಪನ್ನ ಹೊಟ್ಟೆಗೆ ಹಾಕೊಂಡು ಬಂದ್ಬಿಟ್ಟಿಯಮ್ಮ. ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳಮ್ಮ. ಎರಡು ತೊಂಡೆ ತಗೊಂಡು ಕೊಡಗ್ಲಮ್ಮ. ಇನ್ಮೇಲೆ ಮನೆ ಬಿಟ್ಟು ಯಾವತ್ತೂ ಹೋಗಲ್ಲಪ್ಪ. ಅಲ್ಲ, ನಮ್ಮಮ್ಮನ ಕೋಪ ಬಂದಾಗ ಏನ್ ಮಾಡ್ತಾ ಇದ್ರು ಹೇಳು? ದೊಣ್ಣೆ ತಗೊಂಡು ಹೊಡಿತಾ ಇದ್ರು. ನಮ್ಗೆ ಮಾಡಮ್ಮ. ರಂಗಮ್ಮ, ಅಪ್ರೂಪ್ಕೊಮ್ಮೆ ನಿನ್ನ ಮಕ್ಕಳು ಅದೇನೋ ಬಸ್ರಿ ಬೈಕನ್ನು ವ್ಯಕ್ತಪಡಿಸಿದ್ದಾರೆ. ನೀನ್ ಯಾಕೆ ಸುಮ್ಮನೆ ಇರ್ತೀಯ? ದೊಣ್ಣೆ ಇಲ್ಲಿದೆ, ತಗ. ಯಕ್ಕ ಚಿಕ್ಕಿ ವಾಂಚು. ಏ ಮಾವಿನ ತೋರಣ, ನಿನಗೆ ಕಾದಿದೆ ಕಣ. ಅಲ್ಲ, ನಮ್ಮಮ್ಮ ದೊಣ್ಣೆ ತಗೊಂಡು ಹೊಡೆದ್ಮೇಲೆ ನಾವೇನ್ ಮಾಡ್ತಾ ಇದ್ವಿ ಹೇಳು? ನಮ್ಗೆ ಕೋಪ ಬಂದಿರ್ತಿತ್ತಲ್ವಾ, ಆ ತಣ್ಣಗಾಗ್ಲಿ ಅಂತ ಶಿಕ್ಷಕವ್ರನ್ನೆಲ್ಲ ಹಾಕ್ಬಿಡ್ತಿದ್ವಿ. ಹಾಗೆ ಮಾಡುವ? ಶುರು ಮಾಡು. ಏನು ಯಜಮಾನ್ರೆ? ಏನವ್ವ? ಆ ಕಳ್ಳನ ಮಕ್ಳಿಗೆ ಹೆದರ್ಕೊಂಡು ಅತ್ತೆ ನೆನ್ನೆ ರೂಮಿಗೆ ಸೇರ್ಕೊಂಡವ್ರು ಇದುವರೆಗೂ ಹೊರಗೆ. ನನ್ನ ಮುಂದೆ ಹೇಳಿ ಏನೇ ಪ್ರಯೋಜನ? ಆ ಇಬ್ರು ಅಯೋಗ್ಯರನ್ನ ಮನೆಗೆ ಸೇರಿಸ್ತವ್ರು ನಾನಲ್ಲ. ಇಲ್ಲಿದಾರ ನೋಡಿ, ಇವ್ರನ್ನ ಕೇಳಿ ನೋಡಿ. ಆ ಅಮ್ಮ ನಿಮ್ ಮಾತನ್ನೇ ಕೇಳಲ್ಲ, ಇನ್ ನನ್ ಮಾತನ್ನ ಕೇಳ್ಬಿಡ್ತಾರ? ಚಂಪ, ಡೋಂಟ್ ಟಾಕ್ ರಮೇಶ್. ಆ ರೌಡಿಗಳನ್ನ ಕರ್ಕೊಂಡ್ ಬಂದಿದ್ದು ಅವ್ರನ್ನ ಬದಲಾಯಿಸೋಣ ಅಂತ. ಏನ ಅವರೇ ಬದಲಾಗ್ತಾರೋ ಇಲ್ಲ ಎಲ್ಲ ಸೇರ್ಕೊಂಡು ನಮ್ಮ ಅಮ್ಮನ್ನೇ ಬದಲಾಯಿಸ್ಬಿಡ್ತಾರೋ ಭಗವಂತನಿಗೆ ಗೊತ್ತಪ್ಪ. ಅಬ್ಬಿ, ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಅವರು ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿರೋದು. ಏ, ಮನೆಗೆ ಬಂದ ದಿವಸನೇ ಆಚರಿಸಿದ್ರು ತಾನೆ, ಮತ್ತೆ ನಮ್ಮ ಮನೇಲಿ ಇದಾರಂತೆ, ಅವ್ರ ಮನೆಗೆ ಹೋಗಿ ಕೇಳಿ. ಅವರು ಎವ್ರಿ ಡೇ ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರಂತೆ. ಏನು ಯಜಮಾನ್ರೆ, ಅತ್ತೆ ನೆನ್ನೆಯಿಂದ ಏನೂ ತಿಂದಿಲ್ಲ. ನೀವಾದ್ರೂ ಹೋಗಿ ಸಮಾಧಾನ ಮಾಡಿ ಕರ್ಕೊಂಡ್ ಬನ್ನಿ, ಇಲ್ಲಾಂದ್ರೆ ಪೊಲೀಸ್ರನ್ನ ಕರ್ಸ್ಬೇಕಾಗುತ್ತೆ. ಅದು ಯಾಕು? ಬಾಗ್ಲನ್ನ ಹೊಡೆದು ಹೆಣ ನೆತ್ತಕ್ಕೆ. ರಂಗಮ್ಮ, ರಂಗಮ್ಮ, ನಾನ್ ಕಣಮ್ಮ ನಿನ್ನ ಮಗ ಪಾಂಡ್ರಂಗ ಗಂಟಗಲಿ. ರೇ ಮಾತ್ರಶೇ, ಅಲ್ಲ ಅವ್ರಿಬ್ರಿಗೆ ಎದ್ಕೊಂಡು ನೀವು ಈ ತರ ಬಾಗ್ಲಾಕೊಂಡು ಕೂತ್ಕೊಂಡ್ಬಿಟ್ರೆ ನಿಮ್ಮ ಆರೋಗ್ಯದ ಸ್ಥಿತಿ ಏನಾಗ್ಬೇಕು? ಈಗೇನು ಬಾಗಲ್ ತೆಗಿತೀರಾ ಇಲ್ಲ ನಾನೇ ಬಾಗಿಲು ಹೊಡೆದಾಕ ಒಳಗಡೆ ಬರ್ಲಾ? ರಂಗಮ್ಮ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಮತ್ತಿನ್ನೇನೋ ಮಾಡ್ಲಿ, ಗಂಡುಗಳ ವಂಶದ ಹಿಲಿ ತಲೆಯಾದ ನಾನು ಆ ಲೌಡಿಗಳಿಗೆ ಹೆದರ್ಕೊಂಡು ನನ್ನ ಮನೇಲಿ ನಾನೇ ಗೃಹಬಂಧಿ ಆಗ್ಬಿಟ್ಟಿದ್ದೀನಿ ಕಣೋ. ರಂಗಮ್ಮ, ನೀನು ತುಂಬಾ ದೊಡ್ಡ ತಪ್ಪನ್ನು ಮಾಡ್ತಾ ಇದೀಯ. ತಪ್ಪು ಮಾಡಿರೋದು ನಾನಲ್ಲ, ನಿನ್ ಹೆಂಡತಿ. ಅವಳೇ ಯಾಕೆ ಆ ಲೌಡಿಗಳನ್ನ ನಮ್ಮನೆ ಕರ್ಕೊಂಡು ಬರ್ಬೇಕಾಗಿತ್ತು? ಆ ಲೌಡಿಗಳು ಇದೇ ತರ ಕಾಟ ಕೊಡ್ತಾ ಇದ್ಲೆ ನಿಮ್ಮ ಅಪ್ಪ ಹೋದ ಜಾಗಕ್ಕೆ ನಾನು ಹೋಗ್ಬಿಡ್ತೀನಿ. ರಂಗಮ್ಮ, ನೋಡ, ಇನ್ನೊಂದ್ಸಲ ಇಂಥ ಮಾತು ನಿನ್ ಬಾಯಿಂದ ಬರ್ಬಾರ್ದು. ಅಪ್ಪಿ ತಪ್ಪಿ ಬಂತು, ನಾನೇ ನಿಂಗೆ ಮಕ್ ಕೊಡ್ದು ಅಪ್ಪ ಇರೋ ಜಾಗಕ್ಕೆ ಕಳಿಸ್ಬಿಡ್ತೀನಿ. ಈಗೇನು ಆ ರೌಡಿಗಳನ್ನ ಮಟ್ಟ ಹಾಕ್ಬೇಕು ತಾನೆ, ಆ ವ್ಯವಸ್ಥೆ ನಾನು ಮಾಡ್ತೀನಿ. ಏಯ್, ನಮ್ನ ಈ ಯೂನಿಫಾರ್ಮ್ ಅಲ್ಲಿ ನೋಡಿ ನೀವು ಯಾರು ಅಂತ ಕೇಳ್ತಾರ. ಮೊದಲನೇ ಹೆಂಗಸೆ ನೀನು, ನಾನು ಇನ್ಸ್ಪೆಕ್ಟರ್ ವಿಶ್ವ. ಯಾಕೆ ಬಂದಿರೋ
ಮಾಡಿರೋದು? ನಿಮ್ಮ ಮನೆಯಲ್ಲಿ ನೀವು ಇಬ್ರು ರವಡಿಗಳಿಗೆ ಆಶ್ರಯ ಕೊಟ್ಟಿದ್ದೀರಾ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಆಶ್ರಯ ಕೊಟ್ಟಿರೋದು ನಾನಲ್ಲ, ನಮ್ ಜಾತಿ ಅಕ್ಕ. ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಪಕ್ಕೆ ಮುರಿಯೋ ಮತ್ ಪಕ್ಕದಲ್ಲಿ ಇರ್ಲಿ, ಅವ್ರು ಬಂದ್ರೆ ಯಾಕೆ ಅಂತ ಕೇಳಿ. ರವಡಿಗಳಿಗೆ ಆಶ್ರಯ ಕೊಟ್ಟಿದ್ದೀರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ? ಸರ್ ಆಕ್ಚುಲಿ ನಾನು ಅವ್ರನ್ನ ಚೇಂಜ್ ಮಾಡ್ತೀನಿ ಅಂತ ಈ ಮನೆಗೆ ಕರ್ಕೊಂಡ್ ಬಂದೆ. ಆದ್ರೆ ಅವರೇ ನಮ್ಮನ್ನ ಚೇಂಜ್ ಮಾಡೋ ಮಟ್ಟಕ್ಕೆ ಬೆಳಿತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಛೆ! ನೀವು ಮಾಡಿರೋ ತಪ್ಪಿಗೆ ನಿಮ್ನ ದರ 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 ಅಂತ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಏರೋಪ್ಲೇನ್ ಹತ್ತಿಸ್ಬೇಕು ಅನಿಸ್ತಾ ಇದೆ. ನಾವೇನ್ ಮಾಡ್ತೀರಿ, ಮೊದ್ಲು ರವಡಿಗಳನ್ನ ಕರೀರಿ. ಸೋಮ ಮಲ್ಲ ಪನ್ರ ಪೊಲೀಸು ಅಲ್ಲ, ನಮ್ಮನ್ನ ಒದ್ದು ಹೇಳ್ಕೊಂಡು ಹೋಗೋದಕ್ಕೆ ಪೊಲೀಸರು ಬಂದಿದ್ದಾರೆ. ಅಮ್ಮ ಹೇಗಾದ್ರೂ ಮಾಡಿ ನೀನೇ ನಮ್ಮನ್ನ ಕಾಪಾಡಮ್ಮ. ಒಂದ್ಸಲ ನಮ್ಗೆ ರಕ್ಷಣೆ ಮಾಡಿ, ಇನ್ಯಾವತ್ತೂ ನಾವು ರೌಡಿಸಂ ಮಾಡೋದಿಲ್ಲ. ಅಯೋಗ್ರ, ಇನ್ ಯಾವತ್ತೂ ರೌಡಿಸಂ ಮಾಡಲ್ಲ ಅಂತ ಹೇಳ್ತಾ ಇದ್ರಲ್ಲ, ಹೆಂಗ್ರಪ್ಪ ನಿಮ್ಮನ್ನೆಲ್ಲ ನಂಬೋದು? ಏನ್ ಗ್ಯಾರಂಟಿ? ದೇವ್ರ ಹೆಸರು ಪ್ರಮಾಣ ಮಾಡ್ತೀವಿ. ಗತೆಗ ಹೆಂಗೆ ನಮ್ಮ ರಾಜಕಾರಣಿಗಳು ಪ್ರಮಾಣ ಮಾಡ್ತಾರಲ್ಲ ಹಾಗೋ? ಅಲ್ಲ, ನಮ್ಮ ಪ್ರಮಾಣ ಅವರಿಗಿಂತ ಸ್ಟ್ರಾಂಗು. ನಿಮ್ಮ ಮನೆ ದೇವ್ರ ಹೆಸರು ಹೇಳಿ. ಗಂಡುಗಲೇಶ್ವರ. ಆ ಗಂಡು ಕಲೇಶ್ವರನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀವಿ, ಈ ಕ್ಷಣದಿಂದ ರೌಡಿಸಂ ಬಿಡ್ವಿ ಬಿಡ್ವಿ ಬಿಡ್ವಿ. ತಪ್ಪಿ ಮತ್ತೆ ರೌಡಿಸಂ ಶುರು ಹಚ್ಕೋಬೇಕು. ನಾನೇ ಆ ಗಂಡು ಕಲೇಶ್ವರನ ಅವತಾರ ಎತ್ಬಿಟ್ಟು ತ್ರಿಶೂಲ ತಗೊಂಡು ಚುಚ್ಚಿಬಿಡ್ತೀನಿ. ಈ ರೌಡಿಗಳಿಂದ ಕಾಪಾಡಿದ ಮಹಾನುಭಾವನು ತಾವು. ತಮ್ಮದು ಯಾವ ಸ್ಟೇಷನ್? ಯಾವ ಸ್ಟೇಷನ್ ಇಲ್ಲ, ಇದೇ ಮನೆ. ಅಂದ್ರೆ ತಾವು ನಿಮ್ಮನ್ನ ಆ ರೌಡಿಗಳಿಂದ ಪಾರ್ ಮಾಡೋದಕ್ಕೆ ಇನ್ಸ್ಪೆಕ್ಟರ್ ವೇಷದಲ್ಲಿ ಬಂದಿರೋ ಪದ್ದು. ನಾನ್ ಪಲ್ಲು.